ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಿರೋ ಹೊತ್ತಲ್ಲಿ ಅಮೆರಿಕದ ಒಳಗೇನೆ ಒಂದು ಶಾಕಿಂಗ್ ಬೆಳವಣಿಗೆಯಾಗಿದೆ. ಮೇನ್ಲ್ಯಾಂಡ್ ಅಮೆರಿಕದ ಅತ್ಯಂತ ಪ್ರಮುಖ ಏರ್ ಬೇಸ್ ಮೇಲೆ ಶಂಕಿತ ಇರಾನ್ ಡ್ರೋನ್ಗಳು ಹಾರಾಟ ಮಾಡಿವೆ. ಯಾವ ಮಟ್ಟಿಗೆ ಗಲಿಬಿಲಿ ಉಂಟಾಗಿತ್ತು ಅಂದ್ರೆ ಕೂಡಲೇ ಅಮೆರಿಕದ ಸಚಿವರನ್ನ, ಪ್ರಮುಖ ನಾಯಕರನ್ನ ಅಲ್ಲಿಂದ ತುರ್ತಾಗಿ ಲಿಫ್ಟ್ ಮಾಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನೊಂದ್ ಕಡೆ ಇಸ್ರೇಲ್ ಮಾಡ್ತಿರೋ ದಾಳಿಗಳು ನನಗೆ ಗೊತ್ತೇ ಇರಲಿಲ್ಲ ಅಂತ ಟ್ರಂಪ್ ಗೊಂದಲದ ಹೇಳಿಕೆ ಕೊಟ್ಟಿದ್ದಾರೆ. ಆತ ಇರಾನ್ ತನ್ನ ನೆರೆಹೊರೆಯ ಮುಸ್ಲಿಂ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ಕೂಡ ಕಂಟಿನ್ಯೂ ಮಾಡಿದೆ. ಇದೆಲ್ಲದರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಪಾಕಿಸ್ತಾನದ ಕುರಿತು ಅಮೆರಿಕ ಕೊಟ್ಟಿರೋ ಹೊಸ ವರದಿ, ಅಂದ್ರೆ ಪಾಕಿಸ್ತಾನಕ್ಕೆ ಟ್ರಂಪ್ ಸರ್ಕಾರದ ಕಡೆಯಿಂದ ಒಂದು ಸರಿಯಾದ ಪೆಟ್ಟು ಬಿದ್ದಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಟ್ರಂಪ್ ಸರ್ಕಾರದೇ ಒಂದು ರಿಪೋರ್ಟ್ ಅಂತ ಅನ್ಕೋಬಹುದು. ಇದನ್ನ ನೋಡ್ತಾ ಹೋದ್ರೆ ಪಾಕಿಸ್ತಾನದ ಮೇಲೂ ಈಗ ಅಮೆರಿಕ ದಾಳಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಪಾಕಿಸ್ತಾನ ಅಮೆರಿಕದ ಮೇಲೆ ದಾಳಿ ಮಾಡೋ ಸಾಮರ್ಥ್ಯದ ಮಿಸೈಲ್ಗಳನ್ನ ಡೆವಲಪ್ ಮಾಡ್ತಾ ಇದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿದೆ. ಖುದ್ದು ಅಮೆರಿಕದ ಗುಪ್ತಚರ ಇಲಾಖೆ ಮುಖ್ಯಸ್ಥೆ ಟ್ರಂಪ್ ನೇಮಕ ಮಾಡಿರೋ ತುಲ್ಸಿ ಗಬಾರ್ಡ್ ಈ ಆರೋಪ ಮಾಡಿದ್ದಾರೆ. ಅಮೆರಿಕಗೆ ಅಣ್ವಸ್ತ್ರ ಬೆದರಿಕೆ ಇರೋ ದೇಶಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ರು. ಇದರಲ್ಲಿ ರಷ್ಯಾ, ಚೈನಾ, ನಾರ್ತ್ ಕೊರಿಯಾ ಮತ್ತು ಇರಾನ್ ರಾಷ್ಟ್ರಗಳೊಂದಿಗೆ ಪಾಕಿಸ್ತಾನದ ಹೆಸರು ಕೂಡ ಸೇರ್ಕೊಂಡಿದೆ. ಈ ದೇಶಗಳು ಅಡ್ವಾನ್ಸ್ಡ್ ಮಿಸೈಲ್ಗಳನ್ನು ಡೆವಲಪ್ ಮಾಡ್ತಿವೆ. ಇವುಗಳು ಪರಮಾಣು ಮತ್ತು ಸಾಂಪ್ರದಾಯಿಕ ಸ್ಫೋಟಕಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಹೊಂದಿವೆ. ಈ ಮಿಸೈಲ್ಗಳು ಕೇವಲ ಅವರ ಅಕ್ಕಪಕ್ಕದ ರಾಷ್ಟ್ರಗಳು ಮಾತ್ರವಲ್ಲದೆ ದೂರದಲ್ಲಿರುವ ಅಮೆರಿಕದ ಮೇಲೂ ಟಾರ್ಗೆಟ್ ಮಾಡೋ ಶಕ್ತಿಯನ್ನ ಹೊಂದಿವೆ. ಇದರಲ್ಲಿ ರಷ್ಯಾ ಮತ್ತು ಚೀನಾ ಹತ್ರ ಬಹಳ ಅಡ್ವಾನ್ಸ್ಡ್ ಆಗಿರೋ ಮಿಸೈಲ್ ಸಿಸ್ಟಮ್ ಇವೆ. ಇವರ ಹತ್ರ ಅಮೆರಿಕದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬೈಪಾಸ್ ಮಾಡೋ ಕೆಪಾಸಿಟಿ ಕೂಡ ಇದೆ. ಆತ ನಾರ್ತ್ ಕೊರಿಯಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಈಗ ಆಲ್ರೆಡಿ ಅಮೆರಿಕವನ್ನ ರೀಚ್ ಆಗೋ ಶಕ್ತಿಯನ್ನ ಗಳಿಸಿವೆ. ಈಗ ಅವರು ಪರಮಾಣು ಶಸ್ತ್ರಾಗಾರವನ್ನ ಮತ್ತಷ್ಟು ವಿಸ್ತರಿಸ್ತಾ ಇದ್ದಾರೆ. ನಾರ್ತ್ ಕೊರಿಯಾ ರಷ್ಯಾ ಮತ್ತು ಚೈನಾ ಜೊತೆಗಿನ ತನ್ನ ಸಂಬಂಧವನ್ನ ಮತ್ತಷ್ಟು ಡೀಪ್ ಮಾಡ್ತಿದೆ. ಇದು ಜಾಗತಿಕ ಭದ್ರತೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇನ್ನು ಪಾಕ್ ಕೂಡ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಭಿವೃದ್ಧಿ ಮಾಡ್ತಿದೆ. ಇದರಲ್ಲಿ ಅಮೆರಿಕವನ್ನ ಟಾರ್ಗೆಟ್ ಮಾಡೋ ICBM ಕೂಡ ಸೇರ್ಕೊಂಡಿವೆ ಅಂತ ತುಳಸಿ ಗಬಾರ್ಡ್ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ರ ಫೇವರಿಟ್ ಅಂಡ್ ಗ್ರೇಟ್ ಫೀಲ್ಡ್ ಮಾರ್ಷಲ್ ಇದಾನಲ್ಲ ಆಸಿಮ್ ಮುನಿರಾ, ಆತನ ರಾಷ್ಟ್ರ ಪಾಕಿಸ್ತಾನ ಅಮೆರಿಕದ ವಿರುದ್ಧ ಒಳಗೊಳಗೆ ಕತ್ತಿ ಮಸೀತಾ ಇದೆ ಅಂತ ಈಗ ಅಮೆರಿಕದ್ದೇ ರಿಪೋರ್ಟ್ ಹೇಳಿದೆ. ಹಾಗೆ ನೋಡಿದ್ರೆ ಬೈಡೆನ್ ಆಡಳಿತ ಇದ್ದಾಗ ಇದೇ ರೀತಿಯ ಆರೋಪ ಮಾಡಿ ಅಮೆರಿಕ ಪಾಕಿಸ್ತಾನದ ಕೆಲ ಕಂಪನಿಗಳ ಮೇಲೆ ನಿರ್ಬಂಧ ಕೂಡ ಹೇರಿತ್ತು. ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧವೇ ಹೆಜ್ಜೆ ಇಟ್ಟಿದ್ರು. ಆದರೆ ಎರಡನೇ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಮುದ್ದು ಮಾಡೋಕೆ ಶುರು ಮಾಡಿದ್ರು ಪಾಕಿಸ್ತಾನವನ್ನ. ಬಹುಶಃ ಇರಾನಿಗೆ ಹೊಡಿಬೇಕಾದ್ರೆ ಹೆಲ್ಪ್ ಬೇಕಾಗುತ್ತೆ ಅಂತನೋ ಏನೋ. ಈಗ ಪಾಕಿಸ್ತಾನ ಡೈರೆಕ್ಟ್ ಥ್ರೆಟ್ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದೆ. ಸದ್ಯದನ್ನ ಇಸ್ರೇಲ್ ಮತ್ತು ಅಮೆರಿಕಗಳು ಹೇಗೆ ತಗೋತಾವೆ ಅನ್ನೋದನ್ನ ನೋಡಬೇಕು. ಇನ್ನು ಸದ್ಯ ಅಮೆರಿಕವನ್ನ ಟಾರ್ಗೆಟ್ ಮಾಡೋ ಮಿಸೈಲ್ಗಳ ಸಂಖ್ಯೆ ಎಲ್ಲ ರಾಷ್ಟ್ರಗಳದ್ದು ಒಟ್ಟು ಮಾಡಿದ್ರೆ 3,000 ಆಸುಪಾಸಲ್ಲಿವೆ. ಆದರೆ 2035ಕ್ಕೆ ಈ ಸಂಖ್ಯೆ 16,000ಕ್ಕೆ ತಲುಪುತ್ತೆ ಅಂತ ತುಳಸಿ ಗಬಾರ್ಡ್ ಹೇಳಿದ್ದಾರೆ. ಇನ್ನು ಈ ರಿಪೋರ್ಟ್ ನಲ್ಲಿ ವಿದೇಶಗಳಲ್ಲಿರೋ ಅಮೆರಿಕದ ಹಿತಾಸಕ್ತಿಗಳಿಗೆ AQ ಮತ್ತು IS ದಂತಹ ಜಾಗತಿಕ ಉಗ್ರರ ದೊಡ್ಡ ಥ್ರೆಟ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಲಾಗಿದೆ. ಈ ಗುಂಪುಗಳು ಆಫ್ರಿಕಾ, ಮಿಡಲ್ ಈಸ್ಟ್ ಮತ್ತು ದಕ್ಷಿಣ ಏಷ್ಯಾದಲ್ಲಿ ತಮ್ಮ ಪ್ರೆಸೆನ್ಸ್ ಅನ್ನ ಹೊಂದಿವೆ ಅಂತ ಹೇಳಿದ್ದಾರೆ. ಹಾಗೆ ಇರಾನ್ ಅಪಾಯದ ಬಗ್ಗೆ ಮಾತನಾಡಿ ಇಡೀ ಜಗತ್ತಿನ ಮುಂದೆ ಟ್ರಂಪ್ರ ಮಾನವನ್ನ ಕಳೆದಿದ್ದಾರೆ. ಇವರು ಏನ್ ಹೇಳಿದ್ದಾರೆ ಅಂದ್ರೆ, ಕಳೆದ ವರ್ಷ ಅಮೆರಿಕ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ನಡೆಸಿ ಇರಾನ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅನ್ನ ನಾಶ ಮಾಡಿದ್ಮೇಲೆ ಅದನ್ನ ಪುನಃ ನಿರ್ಮಾಣ ಮಾಡೋಕೆ ಇರಾನ್ ಯಾವುದೇ ರೀತಿ ಪ್ರಯತ್ನ ಮಾಡಿರಲಿಲ್ಲ ಅಂತ ತುಳಸಿ ಗಬಾರ್ಡ್ ಹೇಳಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಇರಾನ್ ಮೇಲೆ ದಾಳಿ ಮಾಡೋಕ್ಕೂ ಸ್ವಲ್ಪ ದಿನ ಮುಂಚೆ ಟ್ರಂಪ್ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮುಂದುವರಿಸ್ತಾ ಇದೆ, ಅದಕ್ಕೆ ದಾಳಿ ಮಾಡಲೇಬೇಕು ನಾವು ಅವ್ರ ಮೇಲೆ ಅಂತ ಹೇಳ್ತಾ ಇದ್ರು. ಆದರೆ ತುಳಸಿ ಗಬಾರ್ಡ್ ಈಗ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಒಂದು ಆತಂಕಕಾರಿ ವಿಚಾರ ಹೊರಬಿದ್ದಿದೆ. ಈ ಎರಡು ರಾಷ್ಟ್ರಗಳ ನಡುವೆ ನ್ಯೂಕ್ಲಿಯರ್ ಅಥವಾ ಅಣ್ವಸ್ತ್ರ ಯುದ್ಧ ನಡೆಯುವ ಅಪಾಯ ಇನ್ನೂ ಇದ್ದೇ ಇದೆ ಅನ್ನೋ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳಿಗೂ ನೇರ ಯುದ್ಧ ಮಾಡೋ ಆಸಕ್ತಿ ಇಲ್ಲ. ಆದರೆ ಉಗ್ರರು ಮಾಡೋ ಕೆಲ ಕಿತಾಪತಿಗಳು ಪರಿಸ್ಥಿತಿಯನ್ನ ಯುದ್ಧದ ಮಟ್ಟಕ್ಕೆ ತಗೊಂಡು ಹೋಗೋ ಚಾನ್ಸಸ್ ಇವೆ. ಕಳೆದ ವರ್ಷ ಪಹಲ್ಗಾಮ್ ಉಗ್ರ ದಾಳಿ ನಂತರ ಕೂಡ ಎರಡು ಅಣುಶಕ್ತ ರಾಷ್ಟ್ರಗಳ ನಡುವೆ ಯುದ್ಧವೇ ಶುರುವಾಗೋ ರೀತಿ ಹೋಗಿತ್ತು. ಆಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡಿ ಆ ಪರಿಸ್ಥಿತಿಯನ್ನ ಕೂಲ್ ಡೌನ್ ಮಾಡಿದ್ರು. ಆದರೆ ಉಗ್ರರ ಚಟುವಟಿಕೆಗಳು ಹೀಗೆ ಮುಂದುವರೆದ್ರೆ ಮತ್ತೆ ಯುದ್ಧದ ಭೀತಿ ಶುರುವಾಗುತ್ತೆ ಅಂತ ಹೇಳಿ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಏನೋ ಇರಾನ್ನ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು. ಅದಕ್ಕೆ ಪ್ರತಿಕಾರ ಅಂತ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿತ್ತು. ಇದಕ್ಕೀಗ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕಾಗೆ ಇರಾನ್ ಮೇಲಿನ ಇಸ್ರೇಲ್ ದಾಳಿ ಬಗ್ಗೆ ಗೊತ್ತೇ ಇರಲಿಲ್ಲ. ಈ ದಾಳಿಗೂ ಕತರ್ಗೂ ಏನು ಸಂಬಂಧ ಇಲ್ಲ. ಸಿಟಿನಲ್ಲಿ ಇಸ್ರೇಲ್ ಈ ದಾಳಿ ಮಾಡಿದೆ. ಇದರಿಂದ ಇರಾನ್ನ ಗ್ಯಾಸ್ ಫೀಲ್ಡ್ನ ಸ್ಮಾಲ್ ಸೆಕ್ಷನ್ಗೆ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ಮುಂದೆ ಇಸ್ರೇಲ್ ಇರಾನ್ನ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಮಾಡಲ್ಲ. ಇರಾನ್ ಕತರ್ ಮೇಲೆ ಮತ್ತೊಮ್ಮೆ ದಾಳಿ ಮಾಡಬಾರ್ದು.
ಒಂದು ವೇಳೆ ಇರಾನ್ ಮತ್ತೊಮ್ಮೆ ಕತಾರನ್ನ ಟಚ್ ಮಾಡೋಕೆ ನಿರ್ಧಾರ ಮಾಡಿದ್ರೆ ಅಮೆರಿಕ ಇಡೀ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಅನ್ನ ಸರ್ವನಾಶ ಮಾಡುತ್ತೆ. ಇರಾನ್ ಹಿಂದೆಂದೂ ನೋಡಿರದಂತಹ ದೊಡ್ಡ ಮಟ್ಟದ ದಾಳಿಯನ್ನ ನಾವು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಆದ್ರೆ ಇರಾನ್ನ ಖಾಮೆನೆಯಿಗಳ ಸೇನೆ ಅಂದ್ರೆ IRGC ಇದಕ್ಕೆ ಬಗ್ತಾ ಇಲ್ಲ. ಗಲ್ಫ್ ರಾಷ್ಟ್ರಗಳಿಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತೆ ದಾಳಿ ಆದ್ರೆ ಗಲ್ಫ್ ರಾಷ್ಟ್ರಗಳ ಆಯಿಲ್ ಮತ್ತು ಗ್ಯಾಸ್ ಫೀಲ್ಡ್ಗಳನ್ನ ಸಂಪೂರ್ಣ ನಾಶ ಮಾಡ್ತೀವಿ, ಅಲ್ಲಿ ತನಕ ನಾವು ಸುಮ್ಮನಿರೋದಿಲ್ಲ ಅಂತ IRGC ಎಚ್ಚರಿಸಿದೆ. ಅಲ್ಲದೆ ಈಗ ನಡೆದಿರೋ ದಾಳಿ ಸಿಂಪಲ್ ಅಷ್ಟೇ, ಮುಂದೆ ಈ ದಾಳಿಗಳಿಗಿಂತಲೂ ಭಯಾನಕವಾಗಿ ಹೊಡಿತೀವಿ ನಾವು ಅಂತ IRGC ರಣಕೇಕೆ ಹಾಕಿದೆ. ಈ ನಡುವೆ ಅಮೆರಿಕದಲ್ಲಿ ದೊಡ್ಡ ಭದ್ರತಾ ಲೋಪ ಆಗಿದೆ. ವಾಷಿಂಗ್ಟನ್ನಲ್ಲಿರೋ ಅತ್ಯಂತ ಹೈ ಪ್ರೊಫೈಲ್ ಮಿಲಿಟರಿ ಬೇಸ್ ಫೋರ್ಟ್ ಮ್ಯಾಕ್ನೈರ್ ಮೇಲೆ ನಿಗೂಢ ಡ್ರೋನ್ಗಳು ಹಾರಿವೆ. ಈ ಬಗ್ಗೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಈ ಮಿಲಿಟರಿ ಬೇಸ್ ಸಾಮಾನ್ಯದಲ್ಲ. ಇಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ NSA ಕೂಡ ಆಗಿರೋ ಮಾರ್ಕೊ ರೂಬಿಯೋ ಮತ್ತು ವಾರ್ ಸೆಕ್ರೆಟರಿ ಆಗಿರೋ ಪೀಟ್ ಹೆಕ್ಸೆತ್ರ ಅಧಿಕೃತ ನಿವಾಸಗಳು ಕೂಡ ಇವೆ. ಇಂಥ ಸೆನ್ಸಿಟಿವ್ ಏರಿಯಾದಲ್ಲಿ ಡ್ರೋನ್ಗಳು ಪತ್ತೆಯಾಗಿರೋದು ಅಮೆರಿಕದಲ್ಲಿ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಈ ಡ್ರೋನ್ಗಳು ಎಲ್ಲಿಂದ ಬಂತು, ಯಾರು ಕಳಿಸಿದ್ದು ಅನ್ನೋದು ಈಗ ತನಿಖೆ ಆಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಇಬ್ಬರು ಪ್ರಭಾವಿ ಸಚಿವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಬಗ್ಗೆ ಪೆಂಟಗನ್ ಚರ್ಚೆ ನಡೆಸ್ತಾ ಇದೆ. ಇರಾನ್ನ ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ ಮತ್ತು ಇಂಟೆಲಿಜೆನ್ಸ್ ಮಿನಿಸ್ಟರ್ ಇಸ್ಮಾಯಿಲ್ ಖತೀಬ್ ಹತ್ಯೆಯಾದ ಮೇಲೆ ಇರಾನ್ ಏನಾದರೂ ಪ್ರತಿಕಾರ ತೀರಿಸಿಕೊಳ್ಳೋಕೆ ಈ ರೀತಿ ಸಂಚನ ರೂಪಿಸಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಇತ್ತೀಚೆಗಷ್ಟೇ ಅಮೆರಿಕದ ಒಳಗಡೆ ಇರಾನ್ ಡ್ರೋನ್ ದಾಳಿ ಮಾಡಬಹುದು ಅಂತ ಅಮೆರಿಕದ FBI ವರದಿ ಕೊಟ್ಟಿತ್ತು. ಹೀಗಾಗಿ ಇಲ್ಲಿ ಹಾರಾಡಿರೋದು ಶಂಕಿತ ಇರಾನಿ ಡ್ರೋನ್ಗಳಿರಬಹುದಾ ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೊರಬರಬೇಕಾಗಿದೆ. ಸದ್ಯ ಅಮೆರಿಕದ ಮಿಲಿಟರಿ ಬೇಸ್ಗಳಲ್ಲಿ FP ಕಾನ್ ಚಾರ್ಲಿ ಘೋಷಣೆ ಮಾಡಲಾಗಿದೆ. ಅಂದ್ರೆ ಭಯೋತ್ಪಾದನಾ ದಾಳಿ ನಡೆಯೋ ಸಾಧ್ಯತೆ ಇರೋದ್ರಿಂದ ಅತ್ಯಂತ ಹೆಚ್ಚಿನ ಭದ್ರತೆಯ ಅಲರ್ಟ್ ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇರೋ ಅಮೆರಿಕನ್ ರಾಯಭಾರ ಕಚೇರಿಗಳಿಗೂ ಕೂಡ ಗ್ಲೋಬಲ್ ಸೆಕ್ಯೂರಿಟಿ ಅಲರ್ಟ್ ಜಾರಿ ಮಾಡಲಾಗಿದೆ. ಅಮೆರಿಕದ ಪೆಂಟಗನ್ ಸಚಿವರ ಭದ್ರತೆಯ ದೃಷ್ಟಿಯಿಂದ ಅವ್ರನ್ನ ಎಲ್ಲಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿಲ್ಲ. ಸದ್ಯ ವೈಟ್ ಹೌಸ್ ನಲ್ಲಿ ಬಗ್ಗೆ ಉನ್ನತ ಮಟ್ಟದ ಮೀಟಿಂಗ್ಗಳು ಕೂಡ ನಡೀತಾ ಇವೆ. ನಿಮ್ಮ ಗಮನಕ್ಕಿರಲಿ, ಇರಾನ್ಗೆ ಡ್ರೋನ್ ಅನ್ನ ಇರಾನ್ ನಿಂದಲೇ ಅಮೆರಿಕ ತನಕ ಹಾರಿಸೋ ತಾಕತ್ತಿಲ್ಲ. ಅಷ್ಟು ದೂರ ಎಲ್ಲ ರೇಂಜ್ ಇಲ್ಲ ಈ ಡ್ರೋನ್ಗಳದ್ದು. ಇರಾನ್ ಬಳಿ ಇರೋ ಡ್ರೋನ್ಗಳದ್ದು ಯಾವುದೇ ಡ್ರೋನ್ಗಳು ಅಷ್ಟು ದೂರ ಇರಾನ್ ನಿಂದ ಅಮೆರಿಕ ತನಕ ಹೋಗೋ ಸಾಮರ್ಥ್ಯ ಇಲ್ಲ. ಆ ರೀತಿ ಕಳಿಸೋ ಸಾಮರ್ಥ್ಯ ಇರಾನ್ ಹತ್ರ ಇಲ್ಲ. ಒಂದ್ ವೇಳೆ ಇರಾನೇ ಮಾಡಿರೋದು ಅಂತ ಆದ್ರೆ ಇರಾನ್ ಮಾಡಿಸಿರಬಹುದು. ಒಂದೋ ಲೋಕಲ್ಲಿ ಸೋರ್ಸ್ ಮಾಡಿ ಡ್ರೋನ್ಗಳನ್ನ ದಾಳಿಗೆ ಪ್ರಯತ್ನ ಪಡಬಹುದು ಇರಾನ್. ಸ್ಥಳೀಯ ಮಟ್ಟದಲ್ಲೇ ಖರೀದಿ ಮಾಡಿ ಅಥವಾ ಪಾರ್ಟ್ಸ್ಗಳನ್ನು ಸಾಗಿಸಿ ಅಮೆರಿಕದಲ್ಲಿ ಅಸೆಂಬಲ್ ಮಾಡಿ, ಇದು ತುಂಬಾ ಡಿಫಿಕಲ್ಟ್, ಇದು ಸುಲಭ ಇಲ್ಲ ಅಮೆರಿಕದಲ್ಲಿ. ಆಮೇಲೆ ಅದನ್ನ ಹಾರಿಸೋಕೆ ಪ್ರಯತ್ನ ಪಡಬೇಕು. ಸೊ ಇದರಲ್ಲಿ ಏನಾಗಿದೆ, ಈ ಅತ್ಯಂತ ಸೆನ್ಸಿಟಿವ್ ಏರಿಯಾದಲ್ಲಿ ಡ್ರೋನ್ ಹೇಗೆ ಹಾರಿತು, ಎಲ್ಲಿ ಹೋಯ್ತು ಆಮೇಲೆ ಆ ಡ್ರೋನ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇರಾಕ್ ಮೇಲೂ ಕೂಡ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಇರಾಕ್ನ ಸಲಾಹುದ್ದೀನ್ ಪ್ರಾಂತ್ಯದಲ್ಲಿರೋ ಇರಾನ್ ಬೆಂಬಲಿತ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಪಡೆಯ ನೆಲೆಗಳ ಮೇಲೆ ಅಮೆರಿಕ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿವೆ. ಅಲ್ ಸಿನಿಯಾ ಏರ್ಪೋರ್ಟ್ ಬಳಿ ಇರೋ 31ನೇ ಬ್ರಿಗೇಡ್ ಕ್ಯಾಂಪ್ ಮೇಲೆ ನಡೆದ ದಾಳಿಯಲ್ಲಿ PMFನ ಓರ್ವ ಸದಸ್ಯ ಮೃತಪಟ್ಟಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸೋಕೆ ಬಂದ ಆಂಬ್ಯುಲೆನ್ಸ್ಗಳ ಮೇಲೂ ಕೂಡ ದಾಳಿ ಮಾಡಿರೋ ಆರೋಪ ಕೇಳಿಬಂದಿದೆ. ಗಾಯಾಳುಗಳನ್ನ ರಕ್ಷಿಸೋದು ಕೂಡ ಕಷ್ಟ ಆಯಿತು ಇದರಿಂದ. ಇದೇ ಪ್ರಾಂತ್ಯದ ಬೈಜಿ ಜಿಲ್ಲೆಯ ಮತ್ತೊಂದು ಸೇನಾ ನೆಲೆ ಮೇಲೂ ಕೂಡ ಭೀಕರ ದಾಳಿಯಾಗಿದೆ. ಅಲ್ಲಿ ಕನಿಷ್ಠ 3 ಗಾಯಗೊಂಡಿದ್ದಾರೆ. ಇರಾನ್ ಸರ್ಕಾರ ತನ್ನ ವಿರುದ್ಧ ತಿರುಗಿ ಬಿದ್ದವರನ್ನ ಮುಲಾಜಿಲ್ಲದೆ ಮರಣದಂಡನೆಗೆ ಗುರಿಪಡಿಸ್ತಾ ಇದೆ. ಕಳೆದ ಜನವರಿಯಲ್ಲಿ ನಡೆದಿದ್ದ ಸರ್ಕಾರಿ ವಿರೋಧಿ ಪ್ರತಿಭಟನೆ ವೇಳೆ 2 ಪೊಲೀಸ್ ಅಧಿಕಾರಿಗಳನ್ನ ಹತ್ಯೆ ಮಾಡಿದ್ರು ಅಂತ 3 ಇರಾನ್ ಮರಣದಂಡನೆಗೆ ಗುರಿಪಡಿಸಿದೆ. ಹಾಗೆ ಈ ವರ್ಷದ ಆರಂಭದಲ್ಲಿ ಇರಾನ್ನಾದ್ಯಂತ ಭುಗಿಲೆದ್ದಿದ್ದ ಈ ಬೃಹತ್ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಇರಾನ್ ಆಡಳಿತ ತೀವ್ರ ಕ್ರೂರ ಹೆಜ್ಜೆಗಳನ್ನು ಇಟ್ಟಿತ್ತು. ಸ್ವತಃ ಇರಾನ್ನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ ಈ ಪ್ರತಿಭಟನೆಯಲ್ಲಿ 3117 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ವಿವಿಧ ಸಂಘಟನೆಗಳು ಮಾತ್ರ 4000ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಹತ್ಯೆ ಮಾಡಲಾಗಿದೆ ಅಂತ ಆರೋಪ ಮಾಡ್ತಿವೆ. ಒಟ್ಟಿನಲ್ಲಿ ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದವರನ್ನ ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕ್ತಿರೋದು ಸ್ಪಷ್ಟ. ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಸಾರಿದ್ದು ನನಗೆ ಚೂರು ಸರಿ ಬರಲಿಲ್ಲ. ಇದು ಇಸ್ರೇಲ್ನ ಒತ್ತಡಕ್ಕೆ ಮಾಡಿದ ಯುದ್ಧ ಅಂತ ಅಮೆರಿಕದ ಉಗ್ರ ವಿರೋಧಿ ಕಾರ್ಯಾಚರಣೆಗಳ ಮುಖ್ಯಸ್ಥ ಜೋ ಕೆಂಟ್ ಆ ರೀತಿ ಅಸಮಾಧಾನ ತೋರಿಸ್ಬಿಟ್ಟು ರಾಜೀನಾಮೆ ಕೊಟ್ಟಿದ್ರಲ್ಲ. ಇದರ ಬೆನ್ನಲ್ಲೇ ಕೆಂಟ್ ವಿರುದ್ಧ ಅಮೆರಿಕದ FBI ತನಿಖೆ ಶುರು ಮಾಡಿದೆ. ಕೆಂಟ್ ಅಧಿಕಾರದಲ್ಲಿದ್ದಾಗ ದೇಶದ ಅತಿ ಮುಖ್ಯ ರಹಸ್ಯ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಶುರು ಮಾಡಲಾಗಿದೆ. ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಈಗ. ಸ್ನೇಹಿತರೆ, ನಿಮಗೆ ಕಾಶಿ, ಅಯೋಧ್ಯೆ, ರಾಮ ಮಂದಿರಕ್ಕೆ ಪೀಸ್ಫುಲ್ ಆಗಿ ಟ್ರಾವೆಲ್ ಮಾಡ್ಕೊಂಡ್ ಬರಬೇಕು ಅಂತ ಇದ್ರೆ ಡೀಟೇಲ್ಸ್ ಇಲ್ಲಿದೆ. 7 Seas ಟೂರಿಸಂನ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಕತಾರ್ನ ಸಮುದ್ರ ಭಾಗದಲ್ಲಿ ಸಂಚರಿಸ್ತಾ ಇದ್ದ ಹಡಗಿನ ಮೇಲೆ ನಿಗೂಢ ದಾಳಿಯಾಗಿದೆ. ರಾಸ್ ಲಫಾನ್ ನಿಂದ 7 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದ್ದ ಹಡಗಿಗೆ ನಿಗೂಢ ವಸ್ತುವೊಂದು ಅಪ್ಪಳಿಸಿದೆ. ಅದು ಮಿಸೈಲ, ಡ್ರೋನಾ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಆದರೆ ದೊಡ್ಡ ಅನಾಹುತ ಆಗಿಲ್ಲ. ಹಡಗಲ್ಲಿದ್ದ ಸಿಬ್ಬಂದಿ ಸೇಫ್ ಆಗಿದ್ದಾರೆ ಅಂತ ಬ್ರಿಟನ್ನ ಮ್ಯಾರಿಟೈಮ್ ಟ್ರೇಡ್ ಆರ್ಗನೈಸೇಷನ್ ಹೇಳಿದೆ. ಈ ಘಟನೆ ನಡೆದ ಮೇಲೆ ಸಮುದ್ರ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ.
ಅನುಮಾನಾಸ್ಪದ ಚಟುವಟಿಕೆಗಳು ಕಂಡ್ರೆ ಕೂಡಲೇ ರಿಪೋರ್ಟ್ ಮಾಡಿ ಅಂತ ಹೇಳಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಏನು ಜಗತ್ತಿನ ತೈಲ ಹೆದ್ದಾರಿ ಅಂತ ಕರೆಸ್ಕೊಳ್ಳೋ ಈ ಹಾರ್ಮುಜ್ ಜಲಸಂಧಿ ಯುದ್ಧದ ಕಾರಣಕ್ಕೆ ಭಾಗಶಃ ಬಂದಾಗಿದೆ. ಇದನ್ನ ಹೇಗಾದ್ರೂ ಮಾಡಿ ಮತ್ತೆ ಓಪನ್ ಮಾಡಲೇಬೇಕು ಅಂತ ನ್ಯಾಟೋ ಈಗ ದೊಡ್ಡ ಮಟ್ಟದ ಕಸರತ್ತನ್ನ ಶುರು ಮಾಡಿದೆ. ನಾರ್ವೆನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಗ್ಗೆ ಮಾತನಾಡಿರೋ ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟ್, ನಾನು ಈ ವಿಚಾರವಾಗಿ ಅಮೆರಿಕ ಸೇರಿದ ಹಾಗೆ ನಮ್ಮ ಎಲ್ಲ ಮಿತ್ರ ರಾಷ್ಟ್ರಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಈ ಸಮುದ್ರ ಮಾರ್ಗವನ್ನು ಮತ್ತೆ ತೆರೆಯಲೇಬೇಕು ಅನ್ನೋ ವಿಚಾರದಲ್ಲಿ ನಮ್ಮೆಲ್ಲರ ನಡುವೆ ಒಮ್ಮತದ ನಿರ್ಧಾರ ಇದೆ. ಇದನ್ನು ಓಪನ್ ಮಾಡೋಕೆ ಅತ್ಯಂತ ಬೆಸ್ಟ್ ವೇ ಅಥವಾ ಸರಿಯಾದ ದಾರಿ ಯಾವುದು ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಮಿಡಲ್ ಈಸ್ಟ್ ನಲ್ಲಿ ಯುದ್ಧದ ಕಿಚ್ಚು ಜೋರಾಗ್ತಿರೋ ಬೆನ್ನಲ್ಲೇ ಭಾರತ ಮತ್ತು ಯುಎಇ ನಡುವೆ ಮಹತ್ವದ ಮಾತುಕತೆಯಾಗಿದೆ. ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಕಾಲ್ ಮಾಡಿ ಚರ್ಚೆ ಮಾಡಿದ್ದಾರೆ. ಈ ಭಾಗದಲ್ಲಿ ನಡೀತಾ ಇರೋ ಸರಣಿ ದಾಳಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಇಬ್ಬರೂ ಕೂಡ ಖಂಡಿಸಿದ್ದಾರೆ. ಅಷ್ಟೆಲ್ಲ ದಾಳಿಗೊಳಗಾದ ರಾಷ್ಟ್ರಗಳಿಗೆ ತಮ್ಮ ದೇಶದ ಗಡಿ ಮತ್ತು ಜನರನ್ನ ರಕ್ಷಿಸಿಕೊಳ್ಳೋಕೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ಮಾಡೋ ಸಂಪೂರ್ಣ ಹಕ್ಕಿದೆ ಅಂತ ಇಬ್ಬರು ನಾಯಕರು ಹೇಳಿದ್ದಾರೆ. ಈ ಮೂಲಕ ಯುಎಇ ಏನಾದರೂ ಇರಾನ್ ವಿರುದ್ಧ ಸೇನಾ ಕ್ರಮ ತಗೊಂಡ್ರೆ ಭಾರತದ ನಿಲುವು ಯುಎಇ ಪರ ವಾಲಬಹುದು ಅನ್ನೋ ತರ ಹೇಳಿಕೆಯನ್ನ ಪ್ರಕಟ ಮಾಡಿದ್ದಾರೆ. ಇತ್ತ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಮತ್ತು ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಸೆರ್ಗಿ ಗೋರ್ ಮಾತುಕತೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಶೇರ್ ಮಾಡಿರೋ ಗೋರ್, ಅಜಿತ್ ದೋವಲ್ ಅವರೊಂದಿಗೆ ಒಳ್ಳೆ ಮಾತುಕತೆಯಾಗಿತ್ತು. ಕ್ರಿಟಿಕಲ್ ಸೆಕ್ಯೂರಿಟಿ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸಿದ್ವಿ. ಅಮೆರಿಕ ಭಾರತ ನಡುವಿನ ಸ್ಟ್ರಾಟಜಿಕ್ ಕೋಆಪರೇಷನ್ ಹೀಗೆ ಪ್ರಗತಿ ಕಾಣುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ಭಯಾನಕ ದಾಳಿಯನ್ನ ಮುಂದುವರೆಸಿದೆ. ಟೈರ್ ನಗರದ ಬಳಿ ಇರೋ ಬುರ್ಜ್ ಶವಾಲಿ ಪಟ್ಟಣದ ಮನೆಗಳ ಮೇಲೆ ಇಸ್ರೇಲ್ ಯುದ್ಧ ವಿಮಾನಗಳು ಸ್ಫೋಟಕ ಸುರಿದಿವೆ. ಜೊತೆಗೆ ಚೆಹಿನ್ ಮತ್ತು ಮರ್ವಾಹಿನ್ ಪಟ್ಟಣಗಳ ಮೇಲೂ ಕೂಡ ಭಾರಿ ಶೆಲ್ ದಾಳಿ ನಡೆದಿದೆ. ಇನ್ನೊಂದು ಕಡೆ ಲಿಟಾನಿ ನದಿ ಕ್ರಾಸಿಂಗ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಾಗಿ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ. ಹೀಗಾಗಿ ಇದರ ಬೆನ್ನಲ್ಲೇ ಆತಂಕಗೊಂಡಿರೋ ಲಕ್ಷಾಂತರ ಜನ ಪ್ರಾಣ ಉಳಿಸಿಕೊಳ್ಳೋಕೆ ಸಿಡಾನ್ ಮತ್ತು ಬೇರೂತ್ ಕಡೆಗೆ ಗುಳೆ ಹೋಗ್ತಿದ್ದಾರೆ. ಇನ್ನು ಕಳೆದ 2 ದಿನಗಳಲ್ಲಿ ಲೆಬನಾನ್ನ ವಿವಿಧ ನಗರಗಳ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ 45 ಜನ ಬಲಿಯಾಗಿದ್ದಾರೆ ಅಂತ ಅಲ್ಲಿನ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಅದರಲ್ಲೂ ರಾಜಧಾನಿ ಬೈರೂತ್ ಒಂದರಲ್ಲಿ 11 ಜನ ಮೃತಪಟ್ಟಿದ್ದಾರೆ, 45ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇನ್ನು ಎಲ್ಲ ಸಂಘರ್ಷಗಳ ನಡುವೆ ಜಪಾನ್ ಪ್ರಧಾನಿ ಸನೈ ಟಕೈಚಿ ಅಮೆರಿಕದಲ್ಲಿದ್ದಾರೆ. ವೈಟ್ ಹೌಸ್ನಲ್ಲಿ ಅಧ್ಯಕ್ಷ ಟ್ರಂಪ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸ್ತಾರೆ. ಇರಾನ್ನ ಪರಿಸ್ಥಿತಿ ಬಗ್ಗೆ ಹೇಗೆ ಡೀಲ್ ಮಾಡಬೇಕು, ದ್ವಿಪಕ್ಷೀಯ ಸಂಬಂಧ, ಆರ್ಥಿಕ ಭದ್ರತೆ ಎಲ್ಲ ಚರ್ಚೆ ನಡೆಯುತ್ತೆ. ಇನ್ನು ಪಾಕ್ ಅಫ್ಘಾನ್ ನಡುವೆ ನಡೀತಾ ಇರೋ ಭೀಕರ ಸಂಘರ್ಷಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ರಂಜಾನ್ ಹಿನ್ನೆಲೆಯಲ್ಲಿ 2 ರಾಷ್ಟ್ರಗಳು ಸೀಸ್ ಫೈರ್ ಅಥವಾ ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಸೌದಿ ಅರೇಬಿಯಾ, ಟರ್ಕಿ ಮತ್ತು ಕತಾರ್ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡಿರೋದ್ರಿಂದ ಈ ಮಹತ್ವದ ನಿರ್ಧಾರ ಆಗಿದೆ. ಈ ತಾತ್ಕಾಲಿಕ ಕದನ ವಿರಾಮ ಮಾರ್ಚ್ 19ರ ಮಧ್ಯರಾತ್ರಿಯಿಂದ ಶುರುವಾಗಿ ಮಾರ್ಚ್ 24ರ ಮಧ್ಯರಾತ್ರಿವರೆಗೆ ಜಾರಿಯಲ್ಲಿ ಇರುತ್ತೆ. ಹಬ್ಬ ಮಾಡ್ಕೊಂಡ್ಬೇಡ ಮಧ್ಯದಲ್ಲಿ ಅಂತ ಈ ಬಗ್ಗೆ ಪಾಕಿಸ್ತಾನದ ಸಚಿವ ಅಟ್ಟವುಲ್ಲಾ ತರಾರ್ ಮಾಹಿತಿ ಕೊಟ್ಟಿದ್ದಾರೆ. ಆಪರೇಷನ್ ಗಜಬ್ ಲಿಲ್ ಹಕ್ ಕಾರ್ಯಾಚರಣೆಯನ್ನ ರಂಜಾನ್ ಹಬ್ಬದ ಪ್ರಯುಕ್ತ ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಅಫ್ಘಾನಿಸ್ತಾನದ ವಕ್ತಾರ ಜಬೀವುಲ್ಲಾ ಮುಜಾಹಿದ್ ಕೂಡ ನಾವು ಡಿಫೆನ್ಸಿವ್ ಆಪರೇಷನ್ಗಳನ್ನು ಈಗ ಸ್ಥಗಿತಗೊಳಿಸಿದ್ದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಈ ಸೀಸ್ ಫೈರ್ ಟೈಮ್ನಲ್ಲಿ ಏನಾದರೂ ಬಾರ್ಡರ್ ದಾಟಿ ಅಟ್ಯಾಕ್ ಆದರೆ ಅಥವಾ ಡ್ರೋನ್ ದಾಳಿಗಳು ನಡೆದರೆ ನಾವು ತಕ್ಷಣ ಮತ್ತೆ ದಾಳಿಗಳನ್ನು ಶುರು ಮಾಡ್ತೀವಿ ಅಂತ 2 ಕಡೆಯವರು ಎಚ್ಚರಿಕೆ ಕೊಟ್ಕೊಂಡಿದ್ದಾರೆ ಒಬ್ಬರ ಮೇಲೊಬ್ಬರು. ಇನ್ನು ಉತ್ತರ ಕೊರಿಯಾದಲ್ಲಿ ಎಲೆಕ್ಷನ್ ನಡೆದಿದೆ. ಎಲೆಕ್ಷನ್ ಕಿಮ್ ಜಾಂಗ್ ಉನ್ ಪಕ್ಷ ಮತ್ತೆ ಜಯ ಗಳಿಸಿದೆ. ಪಾರ್ಲಿಮೆಂಟರಿ ಎಲೆಕ್ಷನ್ನಲ್ಲಿ ಕಿಮ್ ಅವರ ವರ್ಕರ್ಸ್ ಪಾರ್ಟಿ ಎಷ್ಟು % ವೋಟ್ ತಗೊಂಡಿದೆ ಗೊತ್ತಾ? 99.93% ವೋಟ್ ಪಡೆಯುವ ಮೂಲಕ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಅಲ್ಲಿರೋ ಎಲ್ಲ ಸೀಟುಗಳನ್ನು ಅವರ ಪಾರ್ಟಿನೇ ಗೆದ್ಕೊಂಡ್ಬಿಟ್ಟಿದೆಯಂತೆ. ವೋಟರ್ ಟರ್ನ್ಔಟ್ ಅಥವಾ ಮತದಾನದ ಪ್ರಮಾಣ 99.99% ಇತ್ತು. ಅದರಲ್ಲಿ 99.93% ಕಿಮ್ ಜಾಂಗ್ ಉನ್ ಪಾರ್ಟಿಗೇ ವೋಟ್ ಹಾಕಿದ್ದಾರೆ ಅಂತ ಅಲ್ಲಿನ ಸರ್ಕಾರಿ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿವೆ. ಇನ್ನು ಉಳಿದಿರೋ 0.06% ಜನ ವಿರುದ್ಧ ವೋಟ್ ಹಾಕಿದವರು ಮತ್ತು 1% ಜನ ವೋಟ್ ಹಾಕದೇ ಇರೋರು ಯಾರವರು? ಬೇರೆ ಅಭ್ಯರ್ಥಿಗಳ ಪರವಾಗಿ ಕಿಮ್ ಜಾಂಗ್ ಉನ್ ವಿರುದ್ಧ ವೋಟ್ ಹಾಕಿದವರು ಯಾರು? ಅವರು ಯಾರಂತ ಚೂರು ನೋಡ್ಬೇಕು. ಅವ್ರೇನಾದ್ರು ಬದುಕಿದ್ರೆ ಅಥವಾ ಕಿಮ್ ಜಾಂಗ್ ಉನ್ನೇ ಒತ್ಕೊಂಡಿರ್ಬೋದು. 100% ಎಲ್ಲ ಮಜಾ ಬರಲ್ಲ. ಒಂಚೂರಾದರೂ ಬೇರೆಯವ್ರಿಗೆ ಬೀಳಬೇಕು ಅಂತ ಕಿಮ್ಮೆ ಅವ್ರ ಫ್ಯಾಮಿಲಿಯವರು ಓದ್ತಿರ್ಬೇಕು ಅಷ್ಟೇ. ನಾರ್ತ್ ಕೊರಿಯಾದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಹೆಸರಿಗೆ. ಕಿಮ್ ಜಾಂಗ್ ಉನ್ ಪಾರ್ಟಿ ಜೊತೆಗೆ ಬೇರೆ ಪಾರ್ಟಿಗಳು ಇವೆ. ಕಿಮ್ ಜಾಂಗ್ ಉನ್ದು ವರ್ಕರ್ಸ್ ಪಾರ್ಟಿ, ಅದನ್ನು ಬಿಟ್ಟರೆ ಕೊರಿಯನ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಮತ್ತು ಚೊಂಡೋಯಿಸ್ಟ್ ಚೊಂಗು ಅನ್ನೋ ಒಂದು ಪಾರ್ಟಿ ಇದೆ. ಮೈನರ್ ಪಾರ್ಟಿಗಳು. ಟ್ವಿಸ್ಟ್ ಏನು ಅಂದರೆ ಇವುಗಳು ಕೂಡ ವಿಪಕ್ಷಗಳಲ್ಲ, ರೂಲಿಂಗ್ ಪಾರ್ಟಿ ಒಕ್ಕೂಟಕ್ಕೆ ಸೇರಿಕೊಂಡಿದ್ದಾರೆ ಇವರು. ರೂಲಿಂಗ್ ಪಾರ್ಟಿಯ ಜೊತೆಗೆ ಇವರು ಸೇರ್ಕೊಂಡು ಕೆಲಸ ಮಾಡ್ತಾರೆ. ಈ 2 ಎಕ್ಸ್ಟ್ರಾ ಪಾರ್ಟಿಗಳು ಕೂಡ ಇವರೆಲ್ಲ ಸೇರಿ ವರ್ಕರ್ಸ್ ಪಾರ್ಟಿ ಕ್ಯಾಂಡಿಡೇಟ್ಸ್ನ ಹಾಕ್ತಾರೆ.
ಫೀಲ್ಡ್ಗಿಳಿಸಿದ ಕ್ಯಾಂಡಿಡೇಟ್ಸ್ ಆಯಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಚುನಾವಣೆ ಫೇಸ್ ಮಾಡ್ತಾರೆ. ಅಂದರೆ ಅವರ ವಿರುದ್ಧ ಬೇರೆ ಕ್ಯಾಂಡಿಡೇಟ್ ಇರಲ್ಲ. ಜನರಿಗೆ ಆ ಕ್ಯಾಂಡಿಡೇಟ್ ಇಷ್ಟ ಅಂದರೆ ಬ್ಯಾಲೆಟ್ ಬಾಕ್ಸ್ ಒಳಗಡೆ ಹಾಕಬೇಕು, ಇಷ್ಟ ಇಲ್ಲ ಅಂದರೆ ಸಪ್ರೇಟ್ ಬೂತ್ ಇರುತ್ತೆ, ಅಲ್ಲಿ ಹೋಗಿ ವೋಟ್ ಹಾಕಬರಬೇಕು. ಅದನ್ನು ಅಧಿಕಾರಿಗಳು ಗಮನಿಸ್ತಾರೆ. ಹೀಗಾಗಿ ಯಾಕೆ ಅಧಿಕಾರಿಗಳ ಕಣ್ಣಿಗೆ ಬೀಳಬೇಕು, ಸುಮ್ಮನೆ ಬದುಕೊಂಬಿಡೋಣ ಅಂಥೇಳಿ ಜನ ಕಿಮ್ ಜಾಂಗ್ ಉನ್ ಪಾರ್ಟಿ ಪರವಾಗಿರೋರಿಗೆ ವೋಟ್ ಹಾಕಿ ಬರ್ತಾರೆ. ಇನ್ನು ವೋಟ್ ಮಾಡದೆ ಮನೇಲಿ ಉಳಿದ್ರೂ ಕೂಡ ಅದು ಕಿಮ್ ವಿರುದ್ಧ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಎಲ್ಲರೂ ಬಂದು ಸದ್ದು ಮಾಡದೆ ವೋಟ್ ಹಾಕಿ ಹೋಗ್ತಾರೆ. ಹೀಗಾಗಿ ಉತ್ತರ ಕೊರಿಯಾದಲ್ಲಿ ಈ ಪರಿ ವೋಟಿಂಗ್ ಟರ್ನ್ಔಟ್. ಇನ್ನು ಈ ಹೊಸ ಗೆಲುವಿನ ಮೂಲಕ ಉತ್ತರ ಕೊರಿಯಾ ಅಥವಾ ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ DPRK ಆ ದೇಶ ಹುಟ್ಟಿದಾಗಿನಿಂದ ಕಿಮ್ ಡೈನಾಸ್ಟಿನೇ ಅಧಿಕಾರವನ್ನು ಕಂಟಿನ್ಯೂ ಮಾಡ್ದಂಗೆ ಆಗುತ್ತೆ. ಈಗ ಇನ್ನು 6ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟಂತೆ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ಬೇರೆ ರಾಷ್ಟ್ರಗಳೊಂದಿಗೆ ಸೇರಿಕೊಂಡು ಈ ವಿಮಾನ ಅಭಿವೃದ್ಧಿಪಡಿಸೋ ಪ್ಲಾನ್ ಮಾಡ್ತಿದೆ. ಸದ್ಯ 6ನೇ ತಲೆಮಾರಿನ ಫೈಟರ್ ಜೆಟ್ಗಳನ್ನು ಅಭಿವೃದ್ಧಿಪಡಿಸೋಕೆ ಯುರೋಪ್ನಲ್ಲಿ 2 ಪ್ರತ್ಯೇಕ ಗುಂಪುಗಳು ಅಥವಾ ಕನ್ಸೋರ್ಷಿಯಾ ಕೆಲಸ ಮಾಡ್ತಿದ್ದಾವೆ. ಅದರಲ್ಲಿ ಒಂದರಲ್ಲಿ ಬ್ರಿಟನ್, ಇಟಲಿ ಮತ್ತು ಜಪಾನ್ ರಾಷ್ಟ್ರಗಳಿವೆ, ಇನ್ನೊಂದರಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿಗಳಿವೆ. ಈ 2 ಗುಂಪುಗಳಲ್ಲಿ ಯಾವುದಾದ್ರೂ ಒಂದು ಗುಂಪಿನೊಂದಿಗೆ ಕೈ ಜೋಡಿಸೋಕೆ ಭಾರತ ಈಗ ಯೋಚನೆ ಮಾಡ್ತಾ ಇದೆ. ಈ ವಿಚಾರವನ್ನು ರಕ್ಷಣಾ ಸಚಿವಾಲಯ ಸಂಸತ್ನ ರಕ್ಷಣಾ ಸಮಿತಿಗೆ ತಿಳಿಸಿದೆ. ಈ ಅತ್ಯಾಧುನಿಕ ಯುದ್ಧ ವಿಮಾನಗಳ ವಿಚಾರದಲ್ಲಿ ಭಾರತ ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬಾರದು ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ಪ್ರಾಜೆಕ್ಟ್ಗೆ 2ರಲ್ಲಿ 1ಕ್ಕೆ ಸೇರ್ಕೊಳ್ಳೋಕೆ ಭಾರತದ ವಾಯುಪಡೆ ನಿರ್ಧಾರ ಮಾಡಿದೆ. ದಿಢೀರಂತ ಈ ನಿರ್ಧಾರ ತೆಗೆದುಕೊಳ್ಳೋಕೆ ಪ್ರಮುಖ ಕಾರಣಗಳು ಕೂಡ ಇವೆ. ಚೀನಾ ತನ್ನ 6th ಜನರೇಷನ್ ಫೈಟರ್ ಜೆಟ್ಗಳ ಫೋಟೋಗಳನ್ನು ರಿಲೀಸ್ ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, ಚೈನಾ ಈಗ ಆಲ್ರೆಡಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಸಂಪೂರ್ಣ ರೆಡಿ ಮಾಡಿದ್ದು ಹಾರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡೋ ಲೆಕ್ಕಾಚಾರದಲ್ಲಿದೆ. ಅದನ್ನು ಫೇಸ್ ಮಾಡೋಕ್ಕೆ ಭಾರತ ತನ್ನದೇ ಆದ 5th ಜನರೇಷನ್ ಫೈಟರ್ ಜೆಟ್ ಆಮ್ಕಾವನ್ನು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಕೆಲಸ ಇವಾಗ ಶುರು ಮಾಡಿದೆ. ಭಾಳ ಟೈಮಿಂದ ನಡೀತಾ ಇದೆ, ಬಟ್ ವೇಗ ಸಿಕ್ಕಿರಲಿಲ್ಲ. ಇವಾಗ ವೇಗ ಕೊಡಲಾಗಿದೆ. ಅದಕ್ಕೆ ಅದು ಲೇಟ್ ಆಗುತ್ತೆ ಬರೋದು. ಆ ಗ್ಯಾಪಲ್ಲಿ 6ನೇ ತಲೆಮಾರಿನ ವಿಮಾನಗಳ ವಿಚಾರದಲ್ಲೂ ಹಿಂದೆ ಉಳಿಬಾರದು ಅಂತ ಈ ಹೆಜ್ಜೆಯನ್ನು ಇಡಲಾಗಿದೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಎಲ್ಲ ಪ್ರಮುಖ ಸುದ್ದಿ. ಸುತ್ತು ಜಗತ್ತಲ್ಲಿ ನಾವು ಮುಖ್ಯವಾಗಿ ಮಿಡಲ್ ಈಸ್ಟ್ನ ಅಪ್ಡೇಟ್ಸನ್ನು ಕೂಡ ತಲುಪಿಸಿದ್ದೀವಿ ನಿಮಗೆ. ಮುಂದೆ ಕೂಡ ತಲುಪಿಸ್ತಾನೆ ಇರ್ತೀವಿ ಟೈಮ್ಲಿಯಾಗಿ ಎಲ್ಲ ಮಾಹಿತಿಯನ್ನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅದು ಬಿಸ್ನೆಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಹಾಗೆ ಡೈಲಿ ಮಾರ್ನಿಂಗ್ ವೀಡಿಯೋಸ್ ಏನು ನೈಟೇ ಅರ್ಲಿ ಆಕ್ಸೆಸ್ ಸಿಗುತ್ತೆ ಮೆಂಬರ್ಸ್ಗೆ, ಅದು ಕರೆಂಟ್ ಪವರ್, ಎಲ್ಲ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ಮತ್ತು ಬೆನಿಫಿಟ್ಸನ್ನು ನೀವು ಕೂಡ ಪಡಿಬೋದು ಮೆಂಬರ್ ಆದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಮೆಂಬರ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಅದು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.